ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ಗಳಿಗೆ ಸ್ವಾಗತ. ಇಂದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಇತಿಹಾಸದಲ್ಲಿ ಒಂದು ಪ್ರಶ್ನೋತ್ತರ ಮಾಲಿಕೆಗಳನ್ನು ಪ್ರಾರಂಭಿಸ್ತಾ ಇದ್ದೀವಿ. ಇದು ಭಾಗ 1ರಲ್ಲಿರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಇದು GPSTR, HSTR, FDA, SDA, ಪೊಲೀಸ್, ಸೊ ಬೇರೆ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಓದುವವರಿಗಾಗಿ ತುಂಬಾ ಅನುಕೂಲ ಇದೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಬೇರೆ ವಿಷಯಗಳದ ವಿಡಿಯೋಗಳು ಸಹಿತ ಇದ್ದಾವೆ. ಸೊ ನೋಡಬೇಕಾದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. TET, GPSTR, HSTR ಪ್ರಿಪ್ರೇಷನ್ ಅಂತ, ಅಲ್ಲಿ ವಿಡಿಯೋಗಳನ್ನು ನೋಡ್ಬೋದು. ಸೊ ನೋಡುವ ಇತಿಹಾಸದಲ್ಲಿ ಏನೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವತ್ತು ಇದ್ದಾವೆ ಅಂತ. ಪ್ರಶ್ನೆ 1, ಸಿಂಧೂ ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷಗಳು ಪತ್ತೆಯಾದ ಸ್ಥಳ ಯಾವುದು? ಸೊ ಹರಪ್ಪದಲ್ಲಿ ಏನಾಗ್ತದೆ ಅಂದರೆ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಅವಶೇಷಗಳು ಉತ್ಖನನ ಆಗ್ತವೆ. ಮುಂದಿನ ಪ್ರಶ್ನೆ, ಜಾತಿ ವ್ಯವಸ್ಥೆಯ ಉಗಮದ ಬಗ್ಗೆ ಯಾವ ವೇದದಲ್ಲಿ ಉಲ್ಲೇಖವಿದೆ? ಸೊ ಒಟ್ಟಾರೆ 4 ವೇದಗಳಲ್ಲಿ ಋಗ್ವೇದದಲ್ಲಿ ಏನದಪ್ಪ ಅಂತಂದ್ರೆ ನಮಗೆ ಜಾತಿ ವ್ಯವಸ್ಥೆಯ ಉಗಮದ ಬಗ್ಗೆ ಮಾಹಿತಿಗಳು ಋಗ್ವೇದದಲ್ಲಿ ಸಿಗ್ತಾವ. ಬುದ್ಧನು ತನ್ನ ಮೊಟ್ಟ ಮೊದಲ ಧರ್ಮ ಪ್ರವಚನ ನಡೆಸಿದ ಸ್ಥಳ ಯಾವುದು? ಸೊ ಸಾರಾನಾಥ್ದಲ್ಲಿ ಏನಾಗ್ತದೆ ಅಂದರೆ ಬುದ್ಧ ತನ್ನ ಮೊಟ್ಟ ಮೊದಲ ಬಾರಿಗೆ ಧರ್ಮದ ಪ್ರವಚನಗಳನ್ನು ಬಿತ್ತರಿಸ್ತಾನೆ. ಮುಂದಿನ ಪ್ರಶ್ನೆ, ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು? ಸೊ ದಕ್ಷಿಣ ಪ್ರಾಂತ್ಯ. ಸೊ ನೆನಪಿಟ್ಕೋಬೇಕು, 5 ನಗರಗಳಂತೂ ಕೂಡ ಮೌರ್ಯರ ಕಾಲದಲ್ಲಿ ತುಂಬಾ ಇತ್ತು. ಕಳಿಂಗ, ಉಜ್ಜಯಿನಿ, ತಕ್ಷಶಿಲಾ, ಸುವರ್ಣಗಿರಿ. ಓಕೆ, ಸೊ ಇದರಲ್ಲಿ ಪಾಟಲಿಪುತ್ರ ಒಂದು. ಈ ಸುವರ್ಣಗಿರಿಯನ್ನು ಏನಂತ ಕರಿತಿದ್ರಂದ್ರೆ ದಕ್ಷಿಣ ಪ್ರಾಂತ್ಯದ ರಾಜಧಾನಿ ಅಂತಾನೆ ಪ್ರಸಿದ್ಧಿ ಆಗಿತ್ತು. ಮುಂದಿನ ಪ್ರಶ್ನೆ, ಹರ್ಷವರ್ಧನನ ಮೊದಲ ರಾಜಧಾನಿ ಯಾವುದು? ಸೊ ಹರ್ಷವರ್ಧನ ಮೊದಲ ರಾಜಧಾನಿಯನ್ನಾಗಿ ಥಾನೇಶ್ವರವನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡಿದ್ದ. ಮುಂದಿನ ಪ್ರಶ್ನೆ, ಮಹಾಬಲಿಪುರಂನಲ್ಲಿರುವ ಕಡಲ ತೀರ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಸೊ ಮಹಾಬಲಿಪುರಂದಲ್ಲಿ ಕಡಲ ತೀರ ದೇವಾಲಯ ಇದೆ. ಆ ಕಡಲ ತೀರ ದೇವಾಲಯವನ್ನು ಕಟ್ಟಿಸಿದ ದೊರೆ 1ನೇಯ ನರಸಿಂಹವರ್ಮನ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಲೋಥಾಲ್ ಮತ್ತು ಕಾಲಿಬಂಗನ್ಗಳು ಯಾವುದಕ್ಕೆ ಸಂಬಂಧಿಸಿದೆ? ಸೊ ಅದು ಹೀಗೂ ಕೊಡ್ಬೋದು. ಈ ಲೋಥಾಲ್ ಮತ್ತು ಕಾಲಿಬಂಗನ್ಗಳು ಯಾವ ನಾಗರಿಕತೆಗೆ ಸಂಬಂಧವನ್ನು ಪಟ್ಟಿದ್ದಾವೆ? ವಿಶೇಷವಾಗಿ ಹರಪ್ಪ ಸಂಸ್ಕೃತಿಯನ್ನು ಏನು ಮಾಡ್ತಾವಪ್ಪ ಅಂದ್ರೆ ಲೋಥಾಲ್ ಮತ್ತು ಕಾಲಿಬಂಗಲ್ ಅಂತಕ್ಕಂಥ ಸ್ಥಳಗಳು ಬಿಂಬಿಸ್ತವೆ. ವಿಶೇಷವಾಗಿರ್ತಕ್ಕಂಥ ನಮಗೆ ಅವಶೇಷಗಳು ಈ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತೆ ಸಿಗ್ತವೆ. ಮುಂದಿನ ಪ್ರಶ್ನೆ, ಋಗ್ವೇದ ಧರ್ಮದ ವಿಶಿಷ್ಟ ಲಕ್ಷಣ ಯಾವುದು? ಹಾಗಾದ್ರೆ ಋಗ್ವೇದ ಧರ್ಮದಲ್ಲಿ ಬರ್ತಕ್ಕಂಥ ವಿಶಿಷ್ಟ ಲಕ್ಷಣ ಯಾವುದಪ್ಪ ಅಂದರೆ ಅದು ಪ್ರಕೃತಿಯ ಆರಾಧನೆ ಅಂತಕ್ಕಂಥದ್ದು. ಸೊ ಜನ ಏನು ಮಾಡ್ತಿದ್ರು? ಪ್ರಕೃತಿ ಮಾತೆಯನ್ನು ಪೂಜಿಸ್ತಿದ್ರು. ಪ್ರಕೃತಿಯ ಆರಾಧನೆ ಋಗ್ವೇದ ಧರ್ಮದ ವಿಶಿಷ್ಟ ಲಕ್ಷಣದಲ್ಲಿ ಒಂದಿತ್ತು. ಸಿಂಧೂ ಕಣಿವೆಯ ನಾಗರಿಕತೆ ಜನರಿಗೆ ಈ ಲೋಹದ ಪರಿಚಯ ಇರಲಿಲ್ಲ, ಕಬ್ಬಿಣ. ಸೊ ವಿಶೇಷವಾಗಿ ತಾಮ್ರವನ್ನು ಅವ್ರು ಏನು ಮಾಡ್ತಿದ್ರು? ಬಳಸ್ತಿದ್ರು, ಚಿನ್ನ ಬಳಸ್ತಿದ್ರು. ಬಟ್ ಹೇಳ್ತಾರೆ ಕಬ್ಬಿಣದ ಪರಿಚಯ ಸಿಂಧೂ ನಾಗರಿಕತೆಯ ಜನರಿಗೆ ಅರಿವಿರಲಿಲ್ಲ. ಮುಂದಿನ ಪ್ರಶ್ನೆ, ಆರ್ಯ ಜನಾಂಗದ ಸಿದ್ಧಾಂತಗಳನ್ನು ಆರಂಭಗಳನ್ನು ಯಾರ ಕೃತಿಯಲ್ಲಿ ಕಾಣುತ್ತೇವೆ? ಆರ್ಯ ಜನಾಂಗ ಸಿದ್ಧಾಂತದ ಆರಂಭಗಳನ್ನು ನಮಗೆ ವಿಲಿಯಂ ಜೋನ್ಸ್ ಅವರ ಕೃತಿಯಲ್ಲಿ ನಾವೇನು ಮಾಡ್ತೀವಿ? ಕಾಣ್ತೀವಿ. ಶ್ರೇಷ್ಠ ಇತಿಹಾಸಜ್ಞರು ಆಗಿದ್ರು. ಮುಂದಿನ ಪ್ರಶ್ನೆ, ಸಟ್ಲೇಜ್ ನದಿಯು ಯಾವ ಪ್ರಮುಖ ನದಿಯ ಗುಂಪಿಗೆ ಸೇರಿದೆ? ಸೊ ಒಟ್ಟಾರೆಯಾಗಿ ಸಿಂಧು ಅಂತಕ್ಕಂಥದ್ದು ಮುಖ್ಯ ನದಿ. ಆ ಸಿಂಧು ಅಂತಕ್ಕಂಥ ಪ್ರಮುಖ ನದಿಗಳ ಗುಂಪಿಗೆ ಸಟ್ಲೇಜ್ ನದಿ ಸೇರ್ಪಡೆ ಆಗಿತ್ತು. ಕೂಡಲ ಸಂಗಮ ಯಾವ ಜಿಲ್ಲೆಯಲ್ಲಿದೆ? ಸೊ ಬಾಗಲಕೋಟೆಯಲ್ಲಿ ಏನಾಗದಪ್ಪ ಅಂದ್ರೆ ಕೂಡಲ ಸಂಗಮ ಇರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಸೀಬರ್ಡ್ ಇದು ಯಾವುದಕ್ಕೆ ಸಂಬಂಧಿಸಿದೆ? ಸೊ ವಿಶೇಷವಾಗಿ ನೌಕಾನೆಲೆಗೆ ಕರಾವಳಿ ತೀರದಲ್ಲಿರ್ತಕ್ಕಂಥ ಸೀಬರ್ಡ್ ಪ್ರಸಿದ್ಧವಾಗಿದೆ. ಭಾರತದ ಇತಿಹಾಸದ ಪಿತಾಮಹ ಯಾರು? ಎಸ್, ಭಾರತದ ಇತಿಹಾಸದ ಪಿತಾಮಹ ಕಲ್ಹಣ ಆಗಿದ್ದ. ಒಂದು ಪ್ರಶ್ನೆ ಕೊಡ್ತೀವಿ, ಕಲ್ಹಣ ಬರೆದಿರ್ತಕ್ಕಂಥ ಕೃತಿ ಯಾವುದು ಅನ್ನೋದನ್ನು ಕಮೆಂಟಲ್ಲಿ ತಾವುಗಳು ಪಿನ್ನನ್ನು ಮಾಡಬೇಕು. ಸೊ ಇತಿಹಾಸದ ಪಿತಾಮಹ ಹೆರೋಡೋಟಸ್ ಆದರೆ ಭಾರತದ ಇತಿಹಾಸದ ಪಿತಾಮಹ ಕಲ್ಹಣ ಅಂತ ಕರಿತೀವಿ. ಕಲ್ಹಣ ಬರೆದ ಕೃತಿಯನ್ನು ತಾವುಗಳು ಪೋಸ್ಟನ್ನು ಮಾಡಿ. ನೆಕ್ಸ್ಟ್, ಇತಿಹಾಸವು ಬದಲಾಗದ ಗತಕಾಲ ಈ ಹೇಳಿಕೆ ಕೊಟ್ಟವರು ಯಾರು ಅಂತ ಕೇಳಿದ್ದಾರೆ? ಅರಿಸ್ಟಾಟಲ್. ಸೊ ತುಂಬ ಇಂಪಾರ್ಟೆಂಟ್ ಅದ, ಶಾರ್ಟ್ ಅದ, ಅಷ್ಟೇ ಇಂಪಾರ್ಟೆಂಟು ಅದ. ಇತಿಹಾಸ ಬದಲಾಗದ ಗತಕಾಲ. ಗಜಶಾಸ್ತ್ರ ಕೃತಿ ಬರೆದವರು ಯಾರು ಅಂತ ಇದೆ? ಸೊ ಸ್ತ್ರೀ ಪುರುಷ ಬರೆದಿರ್ತಕ್ಕಂಥದ್ದು ಗಜಶಾಸ್ತ್ರ. ಸಮುದ್ರಗುಪ್ತ ಬರೆದ ಕೃತಿ ಯಾವುದು ಅಂತ ಕೇಳಿದ್ದಾರೆ? ಕೃಷ್ಣ ಚರಿತೆ. ಸೊ ನೆನಪಿಟ್ಕೊಡ್ರಿ, ಸಮುದ್ರಗುಪ್ತ ಬರೆದಿರ್ತಕ್ಕಂಥ ಕೃತಿ ಕೃಷ್ಣ ಚರಿತೆ. ಸೊ ಆತ ಬಹಳಷ್ಟು ಕ್ಷತ್ರಿಯ ಆಗಿದ್ದರೂ ಸಹಿತ ಸಂಗೀತ ಪ್ರಿಯನೂ ವೀರನೂ ಶೂರನೂ ಆಗಿದ್ದ. ಓಕೆ, ಎಸ್.
ಮೆಗಸ್ತಾನಿಸ್ ಬರೆದ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಮೆಗಸ್ತಾನಿಸ್ ಈತ ಇಂಡಿಕಾ ಅಂತಕ್ಕಂಥ ಕೃತಿ ಬರೆದಿದ್ದ. ಈತ ಗ್ರೀಕ್ ರಾಯಭಾರಿಯಾಗಿದ್ದ, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿದ್ದ. ಸೊ ಅದು ತಮಗೆ ಗೊತ್ತಿರಬೇಕು. ಕರ್ನಾಟಕದ ಮೊದಲ ಶಾಸನ ಯಾವುದು? ಸೊ ಕರ್ನಾಟಕದ ಮೊದಲ ಶಾಸನ ಬ್ರಹ್ಮಗಿರಿ ಶಾಸನ. ಕನ್ನಡದ ಮೊದಲ ಶಾಸನ ಯಾವುದು? ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಸೊ ನೋಡಿ, ಕರ್ನಾಟಕ ಅಂತಂದ್ರೆ ಬ್ರಹ್ಮಗಿರಿ, ಕನ್ನಡ ಅಂತಂದ್ರೆ ಹಲ್ಮಿಡಿ, ಕನ್ಫ್ಯೂಷನ್ ಮಾಡ್ಕೊಳ್ಳುವಂಥದ್ದಲ್ಲ. ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದು? ಅದು ಚಂದ್ರವಳ್ಳಿ ಶಾಸನ. ಐಹೊಳೆ ಶಾಸನ ಯಾವ ಕದನದ ಬಗ್ಗೆ ತಿಳಿಸ್ತದ? ನರ್ಮದಾ ನದಿ ಕವನ ಅಂತ ಕರಿತೀವಿ. ಐಹೊಳೆ ಪ್ರಶಸ್ತಿ ಶಾಸನವನ್ನು ಬರೆದಿರ್ತಕ್ಕಂಥವ್ರು ರವಿವರ್ಮ ಅಂತಾನೂ ಕೂಡ ನಿಮಗೆ ಗೊತ್ತು ಇದೆ. ಭಾರತದ ದೊಡ್ಡದಾದ ಮಸೀದಿ ಎಲ್ಲಿದೆ? ಸೊ ಭಾರತದ ದೊಡ್ಡದಾದ ಮಸೀದಿ ಅದು ದೆಹಲಿಯಲ್ಲಿದೆ. ಭಾರತದ ದೊಡ್ಡದಾದ ಮಸೀದಿ ಯಾವುದು ಅಂದ್ರೆ ಅದು ಜಾಮಿಯಾ ಮಸೀದಿ ಅಂತ ಬರ್ತದೆ. ಭಾರತದ ಅತ್ಯಂತ ಎತ್ತರವಾದ ದೇವಾಲಯ ಯಾವುದು? ಅದು ಬೃಹದೀಶ್ವರ ದೇವಾಲಯ ಅಂತ ಕರಿತೀವಿ. ಬೃಹದೀಶ್ವರ ದೇವಾಲಯ ಎಲ್ಲಿದೆ ಅಂತ ಕೇಳ್ತಾರೆ? ತಂಜಾವೂರು. ಸೊ ನಿಮಗೆ ಒಂದು ಕ್ವಶನ್ಸ್ ಕೊಡ್ತೀವಿ. ತಂಜಾವೂರಿನಲ್ಲಿರ್ತಕ್ಕಂಥ ಬೃಹದೀಶ್ವರ ದೇವಾಲಯವನ್ನು ಕಟ್ಟಿಸಿದ ರಾಜಮನೆತನ ಯಾವುದು? ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ಮನೆತನ ಹೆಸರು ಬಂದ ಕೂಡಲೇ ಅದು ತಂಜಾವೂರು ಬಂತಂದ್ರೆ ಅದು ಬೃಹದೀಶ್ವರ ದೇವಾಲಯ ಅಂತ ಕರಿತೀವಿ. ಅವರು ವಿಶೇಷವಾಗಿ ಗ್ರಾಮಾಡಳಿತ ವ್ಯವಸ್ಥೆಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ರು. ಸೊ ಅದು ಯಾವ ರಾಜಮನೆತನದಕ್ಕೆ ಸೇರಿದೆ ಅಂತಕ್ಕಂಥದ್ದು ಬೃಹದೀಶ್ವರ ದೇವಾಲಯವನ್ನ ತಾವುಗಳು ಕಮೆಂಟ್ ಅನ್ನ ಮಾಡಿ. ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತಂದವರು ಕುಶಾನರು. ಸೊ ಕುಶಾನರ ವಿಮ್ ಕಡ್ಪಿಸಸ್ ಅಂತ ರಾಜ ಬರ್ತಾನೆ. ಆ ವಿಮ್ ಕಡ್ಪಿಸಸ್ ರಾಜ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತಂದಿದ್ದ. ಜಿತಾಲ್ ನಾಣ್ಯಗಳನ್ನ ಜಾರಿ ಮಾಡಿದವರು ಯಾರು? ಮೋಸ್ಟ್ ಇಂಪಾರ್ಟೆಂಟ್ ಇಲ್ತಂಶ. ಇದನ್ನ ಆಲ್ರೆಡಿ ಕೂಡ KS ಕೂಡ ಕೇಳಿದ್ರು. ಜಿತಾಲ್ ಅಂತಕ್ಕಂಥ ನಾಣ್ಯವನ್ನ ಜಾರಿ ಮಾಡಿದವರು ಇಲ್ತಂಶ. ದಾಮ್ ಅಂತಕ್ಕಂಥ ನಾಣ್ಯಗಳನ್ನ ಜಾರಿ ಮಾಡಿದವರು ಯಾರು? ಸೊ ದಾಮ್ ಅಂತಕ್ಕಂಥ ಜಾರಿ ಮಾಡಿದವರು ಶೇರ್ ಶಾ ಸೂರಿ. ಕಂಠೀರವ ಪನ ಅಂತಕ್ಕಂಥ ನಾಣ್ಯ ಜಾರಿ ಮಾಡಿದವರು ಯಾರು? ಆತ 1ನೇ ಕಂಠೀರವ ನರಸರಾಜ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ವಿಶೇಷವಾಗಿ HSTR, GPSTR, FDA, SDA, ಪೊಲೀಸ್ ರಿಕ್ರೂಟ್ಮೆಂಟ್ ಸೊ ಮತ್ತು GK ಪರ್ಪಸ್ಗೂ ಕೂಡ ಪ್ರಿಪ್ರೇಷನ್ ಮಾಡೋರಿಗೆ ತುಂಬಾನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 30 ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿದ್ದೀವಿ. ಸೊ ಒಂದೆರಡು ಪ್ರಶ್ನೆಗಳಿಗೆ ಉತ್ತರವನ್ನು ನಿಮ್ಮಿಂದ ಬಯಸಿದ್ದೀವಿ. ಅವುಗಳಿಗೆ ತಾವುಗಳು ಕಮೆಂಟ್ನ ಸಹಾಯದಿಂದ ಪಿನ್ ಅನ್ನು ಮಾಡಬೇಕು. ಪ್ರಶ್ನೆಗಳು ಹೇಗೆ ಅನಿಸಿದೆ ಅನ್ನೋದನ್ನು ಕೂಡ ಕಮೆಂಟನ್ನು ಪಿನ್ ಮಾಡಿ. ಸೊ ಇಲ್ಲಿ ಸರಳ, ಸಾಧಾರಣ, ಕಠಿಣ ಮಟ್ಟದ ಪ್ರಶ್ನೆಗಳನ್ನು ಸಹಿತ ನಾವೇನು ಮಾಡಿದ್ದೀವಿ ಅಳವಡಿಸಿಕೊಂಡಿದ್ದೀವಿ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದೆ. ಸೊ ಇತಿಹಾಸ ಆದ ತಕ್ಷಣ ಭೂಗೋಳ, ಅರ್ಥಶಾಸ್ತ್ರ ಆಗಿರ್ಬೋದು, ಸಂವಿಧಾನ ಆಗಿರಬಹುದು, ಸಮಾಜಶಾಸ್ತ್ರ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಟೋಟಲಿ ನಿಮಗೆ ಮೇನ್ ಕಂಟೆಂಟ್ಗಳ ಒಂದು ಪ್ರಶ್ನೋತ್ತರಗಳನ್ನು ಕೊಡ್ತಾನೆ ಹೋಗ್ತೀವಿ.